ವೆಲ್ಕಮ್ ಬ್ಯಾಕ್. ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರ ಸಂಬಂಧಿಯ ಮುಖಾಂತರ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು KR ನಗರದಲ್ಲಿ ಹೇಗೆ ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿ ಕೂಡಿಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ KR ನಗರದಲ್ಲಿ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣ ಸತೀಶ್ ಬಾಬು ಕೋರ್ಟ್ಗೆ ಹಾಜರುಪಡಿಸಬೇಕು. SIT ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. 42ನೇ ACMM ಕೋರ್ಟ್ಗೆ ಹಾಜರುಪಡಿಸಿ ಸತೀಶ್ ಅವರನ್ನು SIT ವಶಕ್ಕೆ ನೀಡಬೇಕು. ಬಂಧನದ ಬಳಿಕ ನ್ಯಾಯಾಂಗ ಬಂಧನದಲ್ಲಿದ್ದ ಸತೀಶ್ ಕಿಡ್ನ್ಯಾಪ್ ಕೇಸ್ನ 2ನೇ ಆರೋಪಿ ಸತೀಶ್ ಬಾಬು ಭವಾನಿ ರೇವಣ್ಣವರ ಸಂಬಂಧಿ. ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ KR ನಗರದ ಮತ್ತೊಬ್ಬರ ಮನೆಯಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಸತೀಶ್ ಬಾಬು ಕೋರ್ಟ್ಗೆ ಹಾಜರುಪಡಿಸಬೇಕು. SIT ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. 42ನೇ ACMM ಕೋರ್ಟ್ ಮುಂದೆ ಕೋರ್ಟ್ಗೆ ಹಾಜರುಪಡಿಸಿ ಅಂಥೇಳಿ ಹೇಳಿದೆ ಕೋರ್ಟ್. SIT ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಸತೀಶ್ ಬಾಬು ತಲೆಯಲ್ಲಿ ಬಟ್ಟೆ ಕಟ್ಕೊಂಡಿರೋನು ಸತೀಶ್ ಬಾಬು. ಈತ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ಸಂಬಂಧಿ. ಈತ ಸಂತ್ರಸ್ತೆಯನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ KR ನಗರಕ್ಕೆ. ಅಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ, ಕಿಡ್ನ್ಯಾಪ್ ಮಾಡಿ ಇಡಲಾಗುತ್ತೆ. ನಾಗರಾಜ್ ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಸತೀಶ್ ಬಾಬು ಆತನನ್ನು ಕೂಡ SITಗೆ ಸೂಚನೆಯನ್ನು ಕೊಟ್ಟಿದೆ, ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತೇಳಿ. ಲೇಟೆಸ್ಟ್ ಅಪ್ಡೇಟ್ ಏನಿಲ್ಲ? ಜಯಪ್ರಕಾಶ್ ಶೆಟ್ಟಿ, ಏನು HD ರೇವಣ್ಣ ಬಂಧನಕ್ಕೂ ಮೊದಲೇ ಒಂದು KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಸತೀಶ್ ಬಾಬು ಅವರನ್ನ ಬಂಧಿಸಲಾಗಿತ್ತು. ಆದರೆ SITಗೆ ಆ ಒಂದು ಪ್ರಕರಣ ಇನ್ನೂ ವರ್ಗಾವಣೆ ಆಗಿರಲಿಲ್ಲ ಅಲ್ಲಿವರೆಗೂ. ಈ ಹಿನ್ನೆಲೆಯಲ್ಲಿ ಸತೀಶ್ ಬಾಬು ಅವರನ್ನ ನ್ಯಾಯಾಧೀಶರದ ಎದುರು ಅಲ್ಲಿಯ ಲೋಕಲ್ ಪೊಲೀಸರು ಪ್ರೊಡ್ಯೂಸ್ ಮಾಡಿ 4 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರು. ಇತ್ತ ಯಾವಾಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ HD ರೇವಣ್ಣ ಅವ್ರದ್ದು ರಿಜೆಕ್ಟ್ ಆಗುತ್ತೋ ಕೂಡಲೇ HD ರೇವಣ್ಣ ಬಂಧನ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ HD ರೇವಣ್ಣ ಅವರನ್ನು ನಿನ್ನೆ 4 ದಿನಗಳ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇರ್ತಕ್ಕಂಥ SIT ಈಗ ಈ ಒಂದು ಪ್ರಕರಣದ 2ನೇ ಆರೋಪಿ ಮತ್ತು ಸಂತ್ರಸ್ತೆಯನ್ನು ಅವ್ರ ಮನೆಯಿಂದ ಕಿಡ್ನ್ಯಾಪ್ ಮಾಡ್ಕೊಳ್ಳೋದಕ್ಕೆ, ಕಿಡ್ನ್ಯಾಪ್ ಅಂದರೆ ಕದ್ದುಕೊಂಡು ಹೋದ್ರು ಅಂತ ಹೇಳಲಾಗ್ತಾ ಇದೆ. ಆ ಸತೀಶ್ ಬಾಬು ಅವರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಇವತ್ತು ನ್ಯಾಯಾಧೀಶರ ಎದುರು ಮನವಿಯನ್ನು ಸಲ್ಲಿಸಿದ್ದು. ಈ ಹಿನ್ನೆಲೆಯಲ್ಲಿ 42ನೇ ACMM ನ್ಯಾಯಾಲಯ ಮಧ್ಯಾಹ್ನದ ವೇಳೆಗೆ ಆತನನ್ನು ತಂದು ನ್ಯಾಯಾಲಯದ ಎದುರು ಹಾಜರುಪಡಿಸಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಜೈಲಿನಲ್ಲಿರ್ತಕ್ಕಂಥ ಸತೀಶ್ ಬಾಬು ಅವರನ್ನು ಮಧ್ಯಾಹ್ನದ ವೇಳೆಗೆ 42ನೇ ACMM ನ್ಯಾಯಾಲಯದ ಎದುರು ಹಾಜರುಪಡಿಸಿ SIT ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನನ್ನು ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ, ಇದುವರೆಗೂ HD ರೇವಣ್ಣ SIT ಅಧಿಕಾರಿಗಳ ಎದುರು ಏನು ಹೇಳಿದ್ದಾರೆ ಮತ್ತು ಸತೀಶ್ ಬಾಬು ವಿಚಾರಣೆಯಲ್ಲಿ ಏನು ಹೇಳ್ತಾರೆ, ಈ ಎರಡರ ನಡುವೆ ಸಾಮ್ಯತೆಗಳುಂಟಾಗ್ತವ ಅಥವಾ ಇಬ್ಬರು ಒಂದೇ ಸ್ಟೇಟ್ಮೆಂಟ್ ಕೊಡ್ತಾರೆ? ಯಾಕಂತಂದರೆ ಇಬ್ಬರ ಬಂಧನವು ಡಿಫ್ರೆಂಟ್ ಟೈಮ್ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಮೊದಲು ಸತೀಶ್ ಬಾಬು ಬಂಧನ ಆದರೆ ನಂತರ ರೇವಣ್ಣ ಬಂಧನ ಆಗಿರುತ್ತೆ. ಈ ನಡುವೆ ಇಬ್ಬರ ನಡುವೆ ಸಂಪರ್ಕ ಆಗಿರಲಿಲ್ಲ. ಹೀಗಾಗಿ ಪೊಲೀಸರ ಮುಂದೆ ಯಾವ ಯಾವ ಹೇಳಿಕೆಗಳನ್ನು ನೀಡ್ತಾರೆ, ಆ ಒಂದು ಸತ್ಯ ಹೊರಬರಲಿಕ್ಕೆ ಸತೀಶ್ ಬಾಬು ಕಸ್ಟಡಿ ತೀರಾ ಅವಶ್ಯಕತೆ ಆಗಿರೋದ್ರಿಂದ SIT ಅಧಿಕಾರಿಗಳು ಇವತ್ತು ನ್ಯಾಯಾಲಯದ ಎದುರು ಹಾಜರುಪಡಿಸಿ ಸತೀಶ್ ಬಾಬುನ ಕಸ್ಟಡಿಗೆ ಪಡೆಯುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.